ಕಾಂಗ್ರೆಸ್ನಲ್ಲಿ ಮತ್ತೆ ದಲಿತ ನಾಯಕರ ಮೀಟಿಂಗ್ ಸದ್ದು ಮಾಡ್ತಾ ಇದೆ. ಮಹದೇವಪ್ಪ ನಿವಾಸದಲ್ಲಿ ದಲಿತ ಸಚಿವರು ಶಾಸಕರು ಸೇರಿ ಸಭೆ ನಡೆಸುತ್ತಿದ್ದಾರೆ. ಮಹದೇವಪ್ಪ ನಿವಾಸದಲ್ಲಿ ದಲಿತ ಸಚಿವರು ಶಾಸಕರು ಸಭೆ ನಡೆಸ್ತಾ ಇದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸಚಿವರು ಹಾಗೆ ಶಾಸಕರು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಒಳ ಮೀಸಲಾತಿ ಜಾರಿಯನ್ನು ಒತ್ತಾಯಿಸಿ ಪ್ರತಿಭಟನೆಗಳು ಕೂಡ ಜೋರಾಗ್ತಿದೆ. ಒಳ ಮೀಸಲಾತಿ ಕುರಿತು ಕೆಲವೊಂದಷ್ಟು ದಲಿತ ನಾಯಕರು ಮೀಟಿಂಗ್ ಮತ್ತೆ ಸದ್ದು ಮಾಡ್ತಾ ಇದೆ. ಈ ಹಿಂದೆ ಹೈಕಮಾಂಡ್ ಕೂಡ ಹೇಳಿತ್ತು ಡಿನ್ನರ್ ಪಾರ್ಟಿಗಳು ಮಾಡೋಂಗಿಲ್ಲ, ಪರ್ಸನಲ್ ಆಗಿ ಮೀಟಿಂಗ್ ಮಾಡೋವಾಗಿಲ್ಲ ಅಂತ. ಆದರೂ ಕೂಡ ಮತ್ತೊಮ್ಮೆ ಕೈ ನಾಯಕರು, ಪ್ರಮುಖವಾಗಿ ದಲಿತ ನಾಯಕರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಮಹದೇವಪ್ಪ ನಿವಾಸದಲ್ಲಿ ದಲಿತ ಸಚಿವರು ಶಾಸಕರೆಲ್ಲ ಸೇರ್ಕೊಂಡು ಸಭೆ ಮಾಡ್ತಾ ಇದ್ದಾರೆ. ಕೊಡ್ತಾ ಇರುವ ಕಾರಣ ಮಾತ್ರ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸಚಿವರು ಮತ್ತೆ ಶಾಸಕರು ಸೇರ್ಕೊಂಡು ಕಸರತ್ತನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಒಳ ಮೀಸಲಾತಿ ಕುರಿತು ಕೂಡ ಕೆಲವೊಂದಷ್ಟು ಮಾತುಕತೆ ಅಥವಾ ಚರ್ಚೆ ಮಾಡೋದಾಗಿ ಹೇಳ್ಕೊಂಡಿರೋದು. ಅಂದ್ರೆ ಎಐಸಿಸಿ ಅಧ್ಯಕ್ಷರು ಕೂಡ ಈ ಹಿಂದೆ ಪರ್ಸನಲ್ ಆಗಿ ಡಿನ್ನರ್ ಮೀಟಿಂಗ್ ಅಥವಾ ಯಾವುದೇ ವೈಯಕ್ತಿಕ ಮೀಟಿಂಗ್ಗಳನ್ನ ಮಾಡುವಂತಿಲ್ಲ ಅಂತ ಹೇಳಿದ್ರು ಕೂಡ, ಎಚ್ಚರಿಕೆಯನ್ನ ಕೊಟ್ಟಿದ್ರು ಕೂಡ ಮತ್ತೆ ದಲಿತ ನಾಯಕರ ಮೀಟಿಂಗ್ ಸೌಂಡ್ ಮಾಡ್ತಾ ಇದೆ. ಅಂದ್ರೆ ಮಹದೇವಪ್ಪ ನಿವಾಸದಲ್ಲಿ ದಲಿತ ಸಚಿವರು ಸಭೆ ನಡೆಸ್ತಾ ಇರೋದು. ಇನ್ನು ಪ್ರಮುಖವಾಗಿ ಕೊಟ್ಟಿರುವಂತ ಕಾರಣ ಕೂಡ ಹೇಳ್ತಾ ಇದ್ವಿ, ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು, ಹಾಗಾಗಿ ಸಚಿವರು ಶಾಸಕರು ಕಸರತ್ತನ್ನ ಮಾಡ್ತಾ ಇದ್ದಾರೆ ಅಂತ. ಇನ್ನು ಸಿಎಂ ಭೇಟಿಯಾಗಿ ಚರ್ಚೆ ಮಾಡೋದಕ್ಕೆ ಶಾಸಕರು ಹಾಗೆ ಸಚಿವರು ತೀರ್ಮಾನಿಸಿಕೊಂಡಿದ್ದಾರೆ. ಸಿಎಂ ಭೇಟಿಯಾಗಿ ಚರ್ಚಿಸುವ ದಲಿತ ಸಮುದಾಯದ ನಿಯೋಗ ಅಂದ್ರೆ ಭೇಟಿಯಾಗಿ ಚರ್ಚೆ ಮಾಡ್ತಾರೆ. ಇದೇ ವೇಳೆ ಎಸ್ಸಿ, ಎಸ್ಪಿ ಹಾಗೆ ಟಿಎಸ್ಪಿ ಹಣ ಗ್ಯಾರಂಟಿಗಳಿಗೆ ಬಳಕೆ ಆಗಿದೆ ಅಂತ ಹೇಳಲಾಗ್ತಿದೆಯಲ್ಲ, ಅದಕ್ಕೆ ಬೇಸರ ಇದೆ. ನಿಖರವಾಗಿ ನಮ್ಮ ಸಮುದಾಯಗಳಿಗೆ ಎಸ್ಸಿ, ಎಸ್ಪಿ ಹಾಗೆ ಟಿಎಸ್ಪಿ ಹಣ ತಲುಪುತ್ತಾ ಇಲ್ಲ, ಗ್ಯಾರಂಟಿಗಳಿಗೆ ದಲಿತರ ಹಣ ಬಳಸಬಾರದು ಅಂತ ಸಭೆಯಲ್ಲಿ ವಾದ ಕೂಡ ಆಗತ್ತೆ. ಇನ್ನು ಹೆಚ್ಚಿನ ಅನುದಾನಕ್ಕೆ ಸಿಎಂ ಮುಂದೆ ಬೇಡಿಕೆ ಇಡೋದಕ್ಕೆ ಕೂಡ ತೀರ್ಮಾನಿಸಲಾಗಿದೆ. ಸಿಎಂ ಭೇಟಿಯಾಗಿ ಚರ್ಚೆ ಮಾಡಬೇಕು ಅಂತ ದಲಿತ ನಾಯಕರು ಈಗಾಗಲೇ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗಾಗಲೇ ಗ್ಯಾರಂಟಿಗಳಿಗೂ ಕೂಡ ಸರ್ಕಾರದಲ್ಲಿ ಬೊಕ್ಕಸ ಖಾಲಿಯಾಗಿದೆ, ಅಭಿವೃದ್ಧಿಗೂ ಕೂಡ ಹಣ ಇಲ್ಲ. ಹಾಗಾಗಿ ಎಸ್ಸಿ, ಎಸ್ಪಿ ಹಾಗೆ ಟಿಎಸ್ಪಿ ಹಣ ಏನು ದಲಿತ ಸಮುದಾಯಕ್ಕೆ ಹೋಗಬೇಕಾದಂತಹ ಹಣವನ್ನ ಗ್ಯಾರಂಟಿಗಳಿಗೆ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಈ ಧ್ವನಿ ಮೊದಲಿನಿಂದಲೂ ಕೂಡ ಇದೆ. ಹಾಗಾಗಿ ದಲಿತ ನಾಯಕರೆಲ್ಲ ಸೇರಿ ಮೀಟಿಂಗ್ ಮಾಡಿ ಈ ಎಲ್ಲ ವಿಚಾರವನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಪ್ರಸ್ತಾಪ ಮಾಡೋದು, ಜೊತೆಗೆ ಒಳ ಮೀಸಲಾತಿ ಜಾರಿಯನ್ನ ಒತ್ತಾಯಿಸಿ ಹೊರಗಿನ ಹೋರಾಟಗಳನ್ನ ಕೂಡ ಮಾಡೋದಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಸಕರು ಹಾಗೆ ದಲಿತ ಸಚಿವರು ಕೂಡ ಮಾತನಾಡುವಂತಹ, ಚರ್ಚೆ ಮಾಡುವಂತಹ ನಿರೀಕ್ಷೆಗಳು.